ಬೆಂಗಳೂರಿನ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜಧಾನಿಯನ್ನು ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಆ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಂಥ ಎಲ್ಲ ರಾಜಧಾನಿ ಸಿಬ್ಬಂದಿ, ಪ್ರಿನ್ಸಿಪಾಲ್ರು ಮತ್ತು ಚೇರ್ಮನ್ರವರಿಗೆ ಮತ್ತು ಶಾಲಾ ಸಿಬ್ಬಂದಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ. ಏಕೆಂದರೆ ಈಗಿನ ಕಾಲದಲ್ಲಿ ಕಾಲೇಜುಗಳು ಅಂದ್ರೆ ಒಂದು ವಿದ್ಯಾಭ್ಯಾಸ ಅನ್ನೋದಕ್ಕಿಂತ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ಹಾಳಾಗೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ರಾಜಧಾನಿ ಕಾಲೇಜಲ್ಲಿ ಬಹಳ ವಿಶೇಷವಾದಂಥ ವಿದ್ಯಾರ್ಥಿಗಳಿದ್ದಾರೆ, ಒಳ್ಳೆಯ ವಿಶೇಷವಾದಂಥ ವಿದ್ಯಾಭ್ಯಾಸ ಇದೆ, ಶಿಸ್ತುಬದ್ಧ ಇದೆ. ಏನೇ ಒಂದು ಈ ಒಂದು ಕಾಲೇಜಿಗೆ ಸಮಸ್ಯೆಗಳಿದ್ದಾಗ ಭಾರತೀಯರ ಸೇವಾ ಸಮಿತಿ ಜೊತೆಗಿರ್ತೀವಿ. ಯಾಕೆಂದರೆ ಈ ಒಂದು ಮಕ್ಕಳಿಗೆ ಏನೇ ಒಂದು ಸೌಲಭ್ಯಗಳು ಬೇಕಾದರೂ ಮತ್ತು ಸರ್ಕಾರಿ ಸೌಲಭ್ಯಗಳಾಗಲಿ, ಇಲ್ಲಿ ವಿದ್ಯಾಭ್ಯಾಸಕ್ಕೆ ಏನೇ ಒಂದು ಅಡಚಣೆ ಆದರೂ ನಾವು ಇವ್ರ ಜೊತೆಗಿರ್ತೀವಿ. ಈಗ ಶಾಲಾ ಸಿಬ್ಬಂದಿ ಬಹಳ ವಿಶೇಷವಾಗಿ ಏನಂದರೆ, ಈ ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇದೆ, ಕಡಿಮೆ ಫೀಸು ಇದೆ ಅಂದರೆ ಅದು ರಾಜಧಾನಿ ಕಾಲೇಜ್ ಅಂತಲೇ ಹೇಳೋಕ್ಕೆ ಬಯಸ್ತೀವಿ. ಮತ್ತು ಇಲ್ಲಿನ ಪ್ರಿನ್ಸಿಪಲ್ರಾಗಿರ್ಬೋದು, ಚೇರ್ಮನ್ರಾಗಿರ್ಬೋದು, ಬಡವರು ಬಗ್ಗರು ಅನ್ನೋ ಯೋಚನೆ ಮಾಡಿ ಅವ್ರನ್ನ ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡೋಗುವಂಥ ಕೆಲಸ ಮಾಡ್ತಾರೆ. ಅವರು ಅಷ್ಟೋ ಇಷ್ಟೋ ಫೀಸ್ಗಳು ಕಡಿಮೆ ಇದ್ರೂ ಸಹ ಸಹಕರಿಸ್ಕೊಂಡು ಅವ್ರನ್ನ ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ವಿದ್ಯಾದಾನ ಮಹಾದಾನ ಅಂತ ಏನು ಹೇಳ್ತಾರೆ. ಅನ್ನದಾನ, ಮಹಾದಾನ, ವಿದ್ಯಾದಾನ, ದೇಹದಾನ, ಏನು ಕಣ್ಣು, ಕಿವಿ, ಮೂಗು, ನೇತ್ರದಾನ, ಇನ್ನಿತರ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಅದರಲ್ಲೂ ವಿದ್ಯಾದಾನನೂ ಒಂದು. ಅದರಲ್ಲಿ ಇವತ್ತು ಈ ಒಂದು ರಾಜಧಾನಿ ಕಾಲೇಜು ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಇಲ್ಲಿನ ಮಕ್ಕಳು ಅಷ್ಟೇ ಬಹಳ ಶಿಸ್ತುಬದ್ಧಾಗಿ, ಬಹಳ ಗೌರವಾನ್ವಿತವಾಗಿ, ಒಂದು ತುಂಬ ಸಾಂಸ್ಕೃತಿಕವಾಗಿ ಮಕ್ಕಳು ನಡ್ಕೊಳ್ಳೋದನ್ನು ಗಮನಿಸಿದ್ದೀವಿ. ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಏನು ಬೆಂಗಳೂರು ಭಾಗದ ಈ ಗಡಚರ್ಪಳ್ಯ ಮತ್ತು ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಶಾಲೆಗೆ ಭೇಟಿ ನೀಡಿ ವಿದ್ಯಾಭ್ಯಾಸ ಇನ್ನೂ ಉತ್ತಮವಾಗಿ ಇರುತ್ತೆ ಅಂಥೇಳಿ ನನ್ನ ಅನಿಸಿಕೆ. ಆದ್ದರಿಂದ ನಾವು ಸಹ ಈ ಒಂದು ಶಾಲೆ ಕಾಲೇಜಿನ ಯಾವುದೇ ಒಂದು ಸಮಸ್ಯೆಗೆ ಅವ್ರ ಜೊತೆಗಿರ್ತೀವಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲ ಸಿಬ್ಬಂದಿಯವರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ದಿನ ಬೆಂಗಳೂರು ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ರಾಜಧಾನಿ PU ಡಿಗ್ರಿ ಕಾಲೇಜು ಅಂತ ಒಂದು ವಾರ್ಷಿಕೋತ್ಸವ ಹಮ್ಮಿಕೊಂಡಿರುವಂಥದ್ದು ದಿನ. ಇವತ್ತು ಕಾಲೇಜು ಚೇರ್ಮನ್ರಾದಂಥ ನಮ್ಮ ಕೃಷ್ಣ ಸರ್ ಅವರು ಮತ್ತು ಪ್ರಿನ್ಸಿಪಾಲ್ರಾದಂಥ ನಮ್ಮ ಸ್ವಾಮಿ ನಾಯಕ್ ಸರ್ ಅವರ ನೇತೃತ್ವದಲ್ಲಿ ತುಂಬ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ನಡೆಸಿಕೊಟ್ರು. ಮತ್ತು ಮಕ್ಕಳಿಗೆ ಇವತ್ತು ನಮ್ಮ ಉಮೇಶ್ ಸರ್ ಆಗಲಿ ಮತ್ತು ನಮ್ಮ ರಾಮಚಂದ್ರನವರಾಗಲಿ ತುಂಬ ಸಮಾಜದಲ್ಲಿ ಏನೇನು ಚಟುವಟಿಕೆಗಳಿದ್ದಾವೆ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂತ ಅಂದ್ಬಿಟ್ಟು ಒಳ್ಳೊಳ್ಳೆ ರೀತಿಯಲ್ಲಿ ಮಕ್ಕಳಿಗೆಲ್ಲ ಅರಿವು ಮೂಡಿಸಿ, ನನಗೊಂದು ಮನವಿ ಏನಂದರೆ, ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಪಾಠಗಳು ಮಾಡ್ತಾರೆ, ಎಲ್ಲ ಪೀರಿಯಡ್ಗಳು ತಗೊತಾರೆ. ಮಕ್ಕಳಿಗಾಗಿ ಒಂದು ಪೀರಿಯಡ್ ಅನ್ನೋದು ಸಪ್ರೇಟಾಗಿ ಮಕ್ಕಳು ಇವಾಗ ನಡೀತಾ ಇರೋ ಚಟುವಟಿಕೆಗಳನ್ನು ಅದನ್ನೆಲ್ಲ ಸ್ವಲ್ಪ ಅರ್ಕಟ್ಟೋದಕ್ಕೆ ಇದು ಒಂದು ಪೀರಿಯಡ್ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ವೀಕ್ಲಿ ಒನ್ ಟೈಮ್ ಅವ್ರಿಗೇನಾದರೂ ಇವಾಗ ನಡೀತಾ ಇರೋದಂಥ ಚಟುವಟಿಕೆಗಳನ್ನ ಕಡ್ಡಾಯವಾಗಿ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು, ಮಕ್ಕಳನ್ನ ಇದು ಸ್ವಲ್ಪ ತಿದ್ದಬೇಕಂತ ಅಂದ್ಬಿಟ್ಟು, ಅರಿವು ಮೂಡಿಸ್ಬೇಕಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀವಿ. ಇನ್ನೂ ಹಲವಾರು ಕಾಲೇಜುಗಳಲ್ಲಿ ಈ ಥರ ಇದ್ದಾವೆ. ನಮ್ಮ ಚಿಣಿಯಣ್ಣವ್ರು ಸುಮಾರು ಕಾಲೇಜುಗಳಲ್ಲಿನೂ ಹೋಗಿ ಭಾಗಿಯಾಗಿ ಮಕ್ಕಳಿಗೆಲ್ಲ ಈ ಥರ ಮೂಡಿಸುವಂಥ ಕೆಲಸ ನಾವೂ ಮಾಡ್ತೀವಿ. ತಾವೂ ಎಲ್ಲೇ ಮಕ್ಕಳು ಏನೇ ಒಂದು ಇದರಲ್ಲಿ ಭಾಗಿಯಾಗಿರಲಿ ಅದಕ್ಕೆಲ್ಲ ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳಿಸಿ ಆ ದಾರಿಗಳನ್ನು ತಪ್ಪಿಸಿ ಅವ್ರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಂಥ ಕಾರ್ಯಕ್ರಮ ಇನ್ನೂ ಮುಂದುವರಲಿ, ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ನಮ್ಮನ್ನೂ ಸಹ ಈ ವೇದಿಕೆ ಕರೆದು 4 ಮಾತುಗಳನ್ನು ಮಾತಾಡಿಸೋದಕ್ಕೆ, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಗುರುಗಳಿಗೆ ಅವ್ರಿಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಹೆಸರು ಆಂಜನಪ್ಪ ಯಾದವ್, ಭಾರತೀಯ ಸೇವಾ ಸಂಸ್ಥೆ ರಾಜ್ಯ ಉಪಾಧ್ಯಕ್ಷರು. ಕೋಡಿ ಸಮೀಪ ಇರುವಂಥ ರಾಜಧಾನಿ ಕಾಲೇಜಿನ ಏನು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದೀವಿ. ಭಾಳ ಸಂತೋಷ ಆಯಿತು. ನಮ್ಮ ಆತ್ಮೀಯ ಸ್ನೇಹಿತರಾದ ಓಡಿ ಚಿನ್ನಿಯವರು ಮತ್ತು ಈ ಕಾಲೇಜಿನ ಸಂಸ್ಥಾಪಕರಾದಂತಹ ನಮ್ಮ ಕೃಷ್ಣ ನಾಯಕ್ ಅವರು, ಸ್ವಾಮಿಯವರು ಪ್ರಾಂಶುಪಾಲರು, ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು, ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿಯವ್ರನ್ನ ನೋಡಿ ಭಾಳ ಸಂತೋಷ ಆಯಿತು. ಯಾಕಂದರೆ ಭಾಳ ಸಂಸ್ಕಾರ ಇರುವಂಥ ಕಾಲೇಜು. ನಿಜವಾಗ್ಲೂ ಒಳ್ಳೆಯ ಶಿಕ್ಷಣವನ್ನು ಅತ್ಯಂತ ಕಡಿಮೆ ದರದಲ್ಲಿ ಬಡವರಿಗೆ, ತುಂಬ ಕಷ್ಟ ಇರೋರಿಗೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ಈ ಕಾಲೇಜನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ನಮಸ್ಕಾರ. ಯಾಕೆಂದರೆ ಮೊದಲನೇ ಬಾರಿಗೆ ನನಗನ್ಸೋ ಮಟ್ಟಿಗೆ ಅತ್ಯಂತ ಮೌಲ್ಯಯುತವಾದ ವ್ಯಕ್ತಿನ ಕರೆಸ್ಬಿಟ್ಟು ನಮ್ಮ ವೇದಿಕೆಗೆ ಒಂದು ಗೌರವವನ್ನು, ಶೋಭೆಯನ್ನು ತರೋದರಲ್ಲಿ ಆ ಅತಿಥಿಗಳು ಪಾತ್ರವನ್ನು ನಿರ್ವಹಿಸಿದ್ದಾರೆ. ನಮ್ಮ ಕಾಲೇಜಿನ ಪರವಾಗಿ ಸರ್, ನಮ್ಮ ಚೇರ್ಮನ್ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಈ ಹಿಂದೆ ಇದ್ದಂತಹ ಒಂದು ಅನಿಸಿಕೆ ಏನಿದೆ, ಏನು ನಮ್ಮ ಬಗ್ಗೆ ವಿಚಾರ ಇತ್ತು, ರಾಜಧಾನಿಗೆ ಹೋಗ್ತೀರಾ ಅಂದರೆ ಅಯ್ಯೋ ಅಲ್ಲ ಬೇಡ ಅನ್ನೋದರಿಂದ ಹಿಡಿದು ಈಗ ಬಂದಂಥ ಅತಿಥಿಗಳ
ನೀವು ಕಳಿಸೋದಿದ್ರೆ ರಾಜಧಾನಿಗೆ ಕಳಿಸಿ ಅಂತ ಹೇಳೋ ಮಟ್ಟಿಗೆ ನಮ್ಮನ್ನು ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಚೇರ್ಮನ್ನಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎಲ್ಲ ಲೆಕ್ಚರ್ಸ್ ಏನಿದ್ದಾರೆ ಅವರ ಉಪನ್ಯಾಸಕರ ಮಿತ್ರರ ಒಂದು ಸಹಕಾರದಿಂದ ನಾವು ಈ ಸಾಧನೆಯನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಕೂಡ ವಂದನೆಗಳು. ಈ ದಿವಸ ಮಹದೇವಪುರ ಕ್ಷೇತ್ರದ ದೇವರಾಜ್ ಕಾಲೇಜು ಏನು ಇವತ್ತು ಡಿಗ್ರಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀರಿ, ಆ ಒಂದು ವಾರ್ಷಿಕೋತ್ಸವ ಮಕ್ಕಳ ಒಂದು ಪ್ರತಿಭೆ ಇವತ್ತು ಗುರುತಿಸ್ತಕ್ಕಂಥ ದಿವಸ. ಮಕ್ಕಳು ಏನಿವತ್ತು ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಬೇರೆ ಬೇರೆ ಪ್ರತಿಭೆಗಳ ಗುರುತಿಸ್ತಕ್ಕಂಥ ವಾರ್ಷಿಕೋತ್ಸವ ಮಾಡಿದ್ದಾರೆ ರಾಜಧಾನಿ ಕಾಲೇಜು. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅನೇಕ ಕಾಲೇಜುಗಳು ಈ ಭಾಗದಲ್ಲಿ ನಡೀತಾ ಇದ್ದಾವೆ. ಈ ಒಂದು ಏನಿವತ್ತು ಫೌಂಡೇಶನ್ ಮಾಡಿದ್ದಾರೆ ರಾಜಧಾನಿ ಕಾಲೇಜ್ ಫೌಂಡೇಶನ್ನು, ಬಡವರಿಗೋಸ್ಕರ ಅಂತ ನಾನು ಹೇಳ್ಪಟ್ಟಿದ್ದೀನಿ. ಅವರಿಗೆ ಫೌಂಡೇಶನ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅನೇಕ ವಿಷಯಗಳಲ್ಲಿರ್ಬೋದು, ಮ್ಯಾಥಮೆಟಿಕ್ಸು, ಸೈನ್ಸು, ಪೊಲಿಟಿಕಲ್ ಏನಿವತ್ತು ಸಬ್ಜೆಕ್ಟ್ ವೈಸ್ ಇವತ್ತು ಮಾಡ್ತಾಯಿದ್ದಾರೆ, ಅದರ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಕಾಲೇಜ್ ಯಶಸ್ವಿ ಆಗಲಿ ಅಂತೇಳಿ ನಾನು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇರಿ ವತಿಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಜೈ ಭೀಮ್.